ಸೊ ಇವತ್ತಿನ ಈ ವಿಡಿಯೋದಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಸ್ ಪರ್ ದ ಶೆಡ್ಯೂಲ್ ರಿವೈಸ್ಡ್ ಶೆಡ್ಯೂಲ್ 7 ಪ್ರಕಾರ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ಹೇಳಿ ನೋಡೋಣ. ಈಗ ಆಲ್ರೆಡಿ 10 ಮಾರ್ಕ್ಸಿಗೆ ಕವರ್ ಆಗೋ ರೀತಿ ಕ್ವಶನ್ಸ್ ಆಗಿದೆ, 15 ಮಾರ್ಕ್ಸಿಗೆ ಒಂದು ಕವರ್ ಆಗೋ ರೀತಿ ಆಗಿದೆ. ಅದೇ ರೀತಿ ಇದು ಕೂಡ ಇಂಪಾರ್ಟೆಂಟ್ ಆಸ್ ಪರ್ ದ ಹಾಸನ್ ಯೂನಿವರ್ಸಿಟಿ ಎಕ್ಸಾಮಿನೇಷನ್ ಪರ್ವ್ಯೂಯಿಂದ ನೋಡೋದಾದರೆ. So the following is the balance sheet of Chandrika Limited 31/2011, 31/2012 ಕೊಟ್ಟಿದ್ದಾರೆ. ಸೊ ಫಸ್ಟ್ ಐಡೆಂಟಿಫೈ ಮಾಡೋಣ ಯಾವೆಲ್ಲ ಅಸೆಟ್ಗಳಿಗೆ ಲೆಡ್ಜರ್ನ ಮಾಡಬೇಕಾಗುತ್ತೆ ಅಂತೇಳಿ. ಸೊ ಅಸೆಟ್ಸ್ ಹೇಳ್ಕೊಡೋಣ. ಸೊ ಫಸ್ಟ್ ಒಂದು ನೋಡಿ, ಗುಡ್ ವಿಲ್ಲು 1,50,000 ಇದ್ದಿದ್ದು ಹೋದ ವರ್ಷ 2011-12. ಸೊ ಲಾಸ್ಟ್ ಇಯರ್ಗೂ ಈ ಇಯರ್ಗೂ ಕಂಪೇರ್ ಮಾಡಿದಾಗ ಗುಡ್ ವಿಲ್ ಕಡಿಮೆ ಆಗಿದೆ. ದಟ್ ಮೀನ್ಸ್ ರಿಟರ್ನ್ ಆಫ್ ಅಥವಾ ರೈಟ್ ಆಫ್ ಅಂತ ಹೇಳಿ ಕರಿತೀವಿ. ಸೊ ಇದು ಆ್ಯಡೆಡ್ ನಾನ್ ಕ್ಯಾಶ್ ಆರ್ ನಾನ್ ಆಪರೇಟಿಂಗ್ ಐಟಮಲ್ಲಿ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ನಲ್ಲಿ ಆ್ಯಡ್ ಮಾಡ್ತೀವಿ ಗುಡ್ ವಿಲ್ ರೈಟ್ ಆಫ್ ಅಂತ 30,000ನ ಡಿಫ್ರೆನ್ಸ್ ಅಮೌಂಟ್ನ. ಇನ್ನು ಬಿಲ್ಡಿಂಗು 6 ಲ್ಯಾಕ್ ಇದ್ದು 5,70,000 ಆಗಿದೆ. ನೋಡಿ 6 ಲ್ಯಾಕ್ ಇದ್ದು 5,70,000 ಆಗಿದೆ ಅಂದರೆ ರೆಡ್ಯೂಸ್ ಆಗಿದೆ ಅಂದರೆ ಐದರ್ ಡಿಪ್ರಿಸಿಯೇಷನ್ ಆಗಿರ್ಬೋದು ಅಥವಾ ಸೇಲ್ ಆಗಿರ್ಬೋದು. ಅಡ್ಜಸ್ಟ್ಮೆಂಟ್ನ ನೋಡೋಣ, ಏನಾದರೂ ಹೇಳಿದಾರಾ ಅಂತೇಳಿ ಬಿಲ್ಡಿಂಗಿಗೆ. ಸೊ ಬಿಲ್ಡಿಂಗಿಗೆ ಯಾವುದೇ ರೀತಿಯಾದಂಥ ಅಡ್ಜಸ್ಟ್ಮೆಂಟ್ ಇಲ್ಲ. ಸೊ ಅದಕ್ಕೊಂದು ಲೆಡ್ಜರ್ ಮಾಡಬೇಕು. ಲೆಡ್ಜರ್ ಮಾಡಿ ನೋಡೋಣ ಯಾಕೆ ಕಡಿಮೆ ಆಗಿದೆ, ಇದರ ಡಿಪ್ರಿಸಿಯೇಷನ್ ಆಗಿದೆ ಅಥವಾ ಸೇಲ್ ಬರುತ್ತಾ ನೋಡೋಣ. ಇನ್ನು ಪ್ಲಾಂಟ್ ಮೇನ್ ಮಿಷನರಿ 8,55,000 ಇದ್ದಿದ್ದು 12,90,000 ಆಗಿದೆ. ಸೊ ಜಾಸ್ತಿ ಇದೆ, ಅಫ್ಕೋರ್ಸ್ ಜಾಸ್ತಿ ಇದೆ ಅಂತ ಅಂದರೆ ಪರ್ಚೇಸ್ ಆಗಿರುತ್ತೆ. ಎಷ್ಟು ಪರ್ಚೇಸ್ ಆಗಿರುತ್ತೆ ನೋಡೋಣ. ಅದಕ್ಕೊಂದು ಅಡ್ಜಸ್ಟ್ಮೆಂಟ್ ಕೂಡ ಇದೆ ಇಲ್ಲಿ. ಅಡ್ಜಸ್ಟ್ಮೆಂಟಲ್ಲಿ ಪಾಯಿಂಟ್ ನಂಬರ್ 2ನಲ್ಲಿ ಎ ನ್ಯೂ ಪ್ಲಾಂಟ್ ವಾಸ್ ಪರ್ಚೇಸ್ಡ್ ಆ್ಯಂಡ್ ಇನ್ಸ್ಟಾಲ್ಡ್ ಡ್ಯೂರಿಂಗ್ ದ ಇಯರ್ ಕಾಸ್ಟ್ 5,65,000. ನೋಡಿ ಪರ್ಚೇಸ್ ಆಗಿದೆ, ಜೊತೆಗೊಂದು ಮಷಿನರಿ ಸೇಲ್ ಮಾಡಿದ್ದಾರೆ. ಸೊ ಇದನ್ನು ನೋಡಿಕೊಂಡು ಲೆಡ್ಜರ್ ಮಾಡೋಣ. ನೆಕ್ಸ್ಟು ಇನ್ನು ಫರ್ನಿಚರ್ ವಿಚಾರಕ್ಕೆ ಬಂತು ಅಂದರೆ ಫರ್ನಿಚರು 80,000 ಇದ್ದಿದ್ದು 72,000 ಆಗಿದೆ, ಕಡಿಮೆ ಆಗಿದೆ. ಸೊ ಅಲ್ಲಿಗೆ ನೋಡೋಣ, ಇದಕ್ಕೊಂದು ಲೆಡ್ಜರ್ ಮಾಡಬೇಕಾಗುತ್ತೆ. ಡೆಪ್ರಿಸಿಯೇಟ್ ಆಗಿದೆ, ಸೇಲ್ ಆಗಿದೆ ನೋಡೋಣ. ಇನ್ನು ಸ್ಟಾಕ್ ಕರೆಂಟ್ ಅಸೆಟ್, ಡೆಟಾರ್ ಕರೆಂಟ್ ಅಸೆಟ್, ಬಿಲ್ಸ್ ರಿಸೀವರ್ ಕರೆಂಟ್ ಅಸೆಟ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಮಾಡ್ತಿರೋದ್ರಿಂದ ನಾವು ಇದನ್ನು ಕೊನೆಗೆ ಓಪನಿಂಗ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಬ್ಯಾಲೆನ್ಸ್ನ ಆ್ಯಡ್ ಮಾಡೋಕ್ಕೆ ಬಿಟ್ಕೊಳ್ತೀವಿ. ಸೊ ಫೈನಲಾಗಿ ನಮಗೆ ಪ್ರಾಬ್ಲಮ್ ಟ್ಯಾಲಿ ಆಗಬೇಕು ಅಂದರೆ 50,000 ಬರಬೇಕು. ಸೊ ಇವಾಗ ನೋಡೋಣ, ಇದು ಈ ಕರೆಂಟ್ ಅಸೆಟ್ಸ್ನ ಎಲ್ಲಿ ಟ್ರೀಟ್ ಮಾಡ್ತೀವಿ ಅಂದರೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ನಲ್ಲಿ ಆ್ಯಡೆಡ್ ಇನ್ಕ್ರೀಸ್ ಇನ್ ಕರೆಂಟ್ ಲ್ಯಾಬಿಲಿಟಿ, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್, ಲೆಸ್ ಈಗ ಡಿಕ್ರೀಸ್ ಇನ್ ಕರೆಂಟ್ ಲ್ಯಾಬಿಲಿಟಿ, ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ನಲ್ಲಿ ಈ ಕರೆಂಟ್ ಅಸೆಟ್ ಮತ್ತು ಕರೆಂಟ್ ಲ್ಯಾಬಿಲಿಟೀಸ್ಗಳು ಶೋ ಆಗ್ತವೆ. ಸೊ ಇನ್ನು ಲ್ಯಾಬಿಲಿಟಿ ಸೈಡಿಗೆ ಬರೋದಾದರೆ ಈಕ್ವಿಟಿ ಶೇರ್ ಕ್ಯಾಪಿಟಲ್ 9 ಲ್ಯಾಕ್ ಇದ್ದಿದ್ದು 11,50,000 ಅಂದರೆ ಜಾಸ್ತಿ ಆಗಿದೆ. ಸೊ ಅಲ್ಲಿಗೆ 2,50,000 ಇನ್ಕ್ರೀಸ್ ಆಗಿದೆ ಅಂದರೆ ಇದು ಫಿನಾನ್ಷಿಯಲ್ ಆ್ಯಕ್ಟಿವಿಟಿ, 2,50,000 ಫಿನಾನ್ಸಿಗೆ ಹೋಗುತ್ತೆ. ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 5 ಲ್ಯಾಕ್ ಇದ್ದಿದ್ದು 3,50,000 ಆಗಿದೆ ಅಂದರೆ ಸೊ 1.5 ಲ್ಯಾಕ್ ರೆಡ್ಯೂಸ್ ಆಗಿದೆ. ದಟ್ ಮೀನ್ಸ್ ರೀಪೇಮೆಂಟ್ ಆಗಿದೆ ಅಥವಾ ರಿಡಮ್ಷನ್ ಆಗಿದೆ ಅಂತ. ಸೊ ಇದು ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ನಲ್ಲಿ ಲೆಸ್ ಮಾಡ್ಕೊಳ್ತೀವಿ, ಕ್ಯಾಶ್ ಔಟ್ಫ್ಲೋ ಆಗಿರೋದ್ರಿಂದ. ರಿಸರ್ವ್ ಫಂಡ್ ನೋಡಿ 3,10,000ಇಂದ 3,70,000 ಆಗಿದೆ, ಇನ್ಕ್ರೀಸ್ ಆಗಿದೆ 60,000. ಟ್ರಾನ್ಸ್ಫರ್ ಟು ರಿಸರ್ವ್ ಅಂತ ಹೇಳಿ ತೊಗೊಳ್ತೀವಿ. ಸೊ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ನಲ್ಲಿ ಆ್ಯಡ್ ಮಾಡ್ತೀವಿ. ಇನ್ನು P&L ಅಕೌಂಟಿಗೆ ಬಂದರೆ P&L ಅಕೌಂಟ್ 70 ಇದ್ದದ್ದು 95 ಆಗಿದೆ ಅಂದರೆ 25,000 ಜಾಸ್ತಿ ಆಗಿದೆ. ಸೊ ದಿಸ್ ಇಸ್ ದ ಬೇಸ್ ಅಮೌಂಟ್ ಫಾರ್ ದ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಇಲ್ಲೇನಿದೆ ಈ ಅಮೌಂಟ್ನ ಬೇಕಾಗಿ ತೊಗೊಳ್ತೀವಿ. ಇನ್ನು 12% ಡಿವೆಂಚರ್ 3 ಲ್ಯಾಕ್ ಇದ್ದಿದ್ದು 5 ಲ್ಯಾಕ್ ಆಗಿದೆ ಅಂತ ಅಂದರೆ 2 ಲ್ಯಾಕ್ ಜಾಸ್ತಿ ಆಗಿದೆ. ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಷಿಯಲ್ ಆ್ಯಕ್ಟಿವಿಟಿ ಲಾಸ್ಟ್ ಹೆಡ್ ಆ್ಯಡ್ ಮಾಡ್ಕೊಳ್ತೀವಿ. ಇನ್ನು ಈ ಮೂರು ಕೂಡ ಕ್ರೆಡಿಟಾರ್ಸ್. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಇದಕ್ಕೆ ಹೋಗುತ್ತೆ. ಸೊ ಕ್ರೆಡಿಟಾರ್ಸ್ ಮತ್ತು BP ಏನಿದೆ ಅದು ಕರೆಂಟ್ ಲ್ಯಾಬಿಲಿಟಿ. ಈ ಕರೆಂಟ್ ಲ್ಯಾಬಿಲಿಟಿ ನಿಮಗೆ ಗೊತ್ತಿರೋ ಹಾಗೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ನಲ್ಲಿ ಇನ್ಕ್ರೀಸ್ ಇನ್ ಕರೆಂಟ್ ಲ್ಯಾಬಿಲಿಟಿ ಆ್ಯಡ್ ಆಗುತ್ತೆ, ಡಿಕ್ರೀಸ್ ಇನ್ ಕರೆಂಟ್ ಲ್ಯಾಬಿಲಿಟಿ ಲೆಸ್ ಆಗುತ್ತೆ. ಸೊ ಅಡ್ಜಸ್ಟ್ಮೆಂಟ್ನ ನೋಡೋಣ ಒಂದಷ್ಟು ಏನಿದೆ ಅಂತೇಳಿ. ಅಡ್ಜಸ್ಟ್ಮೆಂಟು ಪ್ರಿಫರೆನ್ಸ್ ಶೇರ್ಸ್ ವರ್ ರಿಡೀಮ್ಡ್ 10% ಪ್ರೀಮಿಯಮ್ ಅಂತ ಹೇಳಿದ್ದಾರೆ. ಪ್ರಿಫರೆನ್ಸ್ ಶೇರ್ಸ್ ಏನಿದೆ ಅದು 10% ಪ್ರೀಮಿಯಮಲ್ಲಿ ವಾಪಸ್ಸು ಕೊಡ್ತಿದ್ದಾರಂತೆ. ಸೊ ಪ್ರೀಮಿಯಮಲ್ಲಿ ವಾಪಸ್ ಕೊಡ್ತಿದ್ದಾರೆ ಅಂತ ಹೇಳೋದಾದರೆ ನಾವು ಪಾರ್ಗೆ ಇಶ್ಯೂ ಮಾಡಿ ಪ್ರೀಮಿಯಮಲ್ಲಿ ರಿಡೀಮ್ ಮಾಡ್ತಿದ್ದೀವಿ ಅಂದರೆ ಅದು ನಮಗೆ ಲಾಸ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಲಾಸ್ನ ನಾವೇನು ಮಾಡ್ತೀವಿ ಅಂತ ಹೇಳೋದಾದರೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಪ್ರೀಮಿಯಮ್ನಲ್ಲಿ. ಸೊ ಲಾಸ್ ಆನ್ ಇಶ್ಯೂ ಆಫ್ ಶೇರ್ಸ್ ಆ್ಯಂಡ್ ಡಿವೆಂಚರ್, ಡಿಸ್ಕೌಂಟ್ ಆನ್ ಆರ್ ಲಾಸ್ ಆನ್ ಇಶ್ಯೂ ಆಫ್ ಶೇರ್ಸ್ ಆ್ಯಂಡ್ ಡಿವೆಂಚರ್ ಏನಿದೆ ಸೊ ಅದನ್ನು ತೊಗೊಳ್ತಾ ಹೋಗ್ತೀವಿ. ಈಗ ಇನ್ನೊಂದು ನಾನ್ ಕ್ಯಾಶ್ ಆನ್ ನಾನ್ ಆಪರೇಟಿಂಗ್ ಐಟಮಲ್ಲಿ ಬರುತ್ತೆ ಇದು 10% ಪ್ರೀಮಿಯಮು. ಮತ್ತು ಲಾಸ್ಟಲ್ಲೂ ಕೂಡ ಇದನ್ನು ಪ್ರೀಮಿಯಮ್ ಕೊಡೋದ್ರಿಂದ ಸೇರಿಸಿ ಕೊಡಬೇಕಾಗುತ್ತೆ. ಈಗ ಏನು ನೀವು ಕೊಡ್ತಿದ್ದೀರಾ ನೋಡಿರಿ, ಇಲ್ಲಿ ಪ್ರಿಫರೆನ್ಸ್ ಶೇರ್ಸು 5 ಇದ್ದದ್ದು 3.5 ಆಗಿದೆ ಅಂದರೆ 1.5 ಲಕ್ಷ. 1.5 ಲಕ್ಷಕ್ಕೆ 10% ಸೇರ್ಸ್ ಕೊಡ್ತಿದ್ದಾರೆ ಅಂತಂದರೆ 15,000. ಆ 15,000 ನಮಗೆ ಲಾಸ್. ನಾನ್ ಕ್ಯಾಶ್ ಆನ್ ನಾನ್ ಆಪರೇಟಿಂಗ್ ಐಟಮಲ್ಲಿ ಒಂದು ಕಡೆ ತೊಗೊಳ್ತೀರಾ, ಮತ್ತು ಲಾಸ್ಟ್ನಲ್ಲಿ 1,50,000 ಪ್ಲಸ್ 15,000 ಟೋಟಲ್ ಆ ಎರಡು 1,65,000ನ ಕ್ಯಾಶ್ ಔಟ್ಫ್ಲೋ ಆಗುತ್ತೆ. ನ್ಯೂ ಪ್ಲಾಂಟ್ ಆ್ಯಂಡ್ ಮಿಷನರಿ ವಾಸ್ ಪರ್ಚೇಸ್ಡ್ ಇನ್ಸ್ಟಾಲ್ಡ್ 5,65,000 ಒಂದು ಪರ್ಚೇಸ್ ಆಗಿದೆ. ಪರ್ಚೇಸ್ ಆಗಿರೋದನ್ನು ನಾವು ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟೀಸ್ನಲ್ಲಿ ಶೋ ಮಾಡ್ತೀವಿ. ಆ್ಯಂಡ್ ಓಲ್ಡ್ ಮಿಷನರಿ ಕಾಸ್ಟಿಂಗ್ 75,000. ನೀವು ತೊಗೊಂಡಾಗ ಅದು 75,000 ಆಗಿತ್ತು. ಈಗ WDV ರಿಟರ್ನ್ ಡೌನ್ ಆಗಿ ಅದ್ರ ಬೆಲೆ 40,000 ವರ್ತ್ ಗುಡ್ಸ್ನ 30,000ಗೆ ಸೇಲ್ ಮಾಡಿದ್ದೀರಾ ಅಂತ ಅಂದರೆ 10,000 ಲಾಸ್. ಈ ಲಾಸ್ನ ನಾವು ಲಾಸ್ ಆನ್ ಸೇಲ್ ಆಫ್ ಅಸೆಟ್ನ
ಸೊ ಇದನ್ನು ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ಆ್ಯಡ್ ಮಾಡ್ತೀವಿ ನಾನ್ ಕ್ಯಾಶ್ ಆರ್ ನಾನ್ ಆಪರೇಟಿಂಗ್ ಐಟಮ್ನ. ಇನ್ನು ನಿಮ್ಮ ಅಡ್ಜಸ್ಟ್ಮೆಂಟಲ್ಲಿ ಇನ್ಕಮ್ ಟ್ಯಾಕ್ಸ್ ಕೊಟ್ಟಿದ್ದಾನೆ, ನಾವು ಕಂಡುಹಿಡಿಬೇಕಾಗಿರೋದು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್. ಸೊ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಡ್ಯೂರಿಂಗ್ ದ ಇಯರ್ 80,000 ಇದೆ. ಈ 80,000 ಅಲ್ಲಿ ನಾವು ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ನಲ್ಲಿ ಕಳಿತೀವಿ. ಸೊ ಅದಾದಮೇಲೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ನಲ್ಲಿ ಒಂದು ಕಡೆ ತೊಗೊಳ್ತೀವಿ, ಅಡ್ಜಸ್ಟ್ಮೆಂಟಿಗೆ ಒಂದು ಕಡೆ ಮತ್ತು ಕಳೆಯೋದಕ್ಕೆ ಒಂದು ಕಡೆ, ಎರಡು ಕಡೆ ತೊಗೊಳ್ತೀವಿ. ಸೊ ಈಗ ನೆಕ್ಸ್ಟ್ ನೋಡೋಣ, ಪ್ರಾಬ್ಲಮ್ನ ಶುರು ಮಾಡೋಣ. ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟಿ 25,000 ಇದೆ. ಸೊ ಓಪನಿಂಗ್ ಬ್ಯಾಲೆನ್ಸ್ ಯಾವ ರೀತಿ ಬಂದಿದೆ ಅಂತ ಅಂದರೆ ಓಪನಿಂಗ್ ಬ್ಯಾಲೆನ್ಸ್, ಕ್ಲೋಸಿಂಗ್ ಬ್ಯಾಲೆನ್ಸ್, ಆ್ಯಡೆಡ್ ನಾನ್ ಕ್ಯಾಶ್ ಆರ್ ನಾನ್ ಆಪರೇಟಿಂಗ್ ಐಟಮ್. ಇದಕ್ಕಿಂತ ಮುಂಚೆ ನಾವು ನಾರ್ಮಲಾಗಿ ಫಾರ್ಮೆಟಲ್ಲಿ ಏನು ಮಾಡ್ತೀವಿ ಅಂದರೆ ಆ್ಯಡೆಡ್, ಟ್ರಾನ್ಸ್ಫರ್ ಟು ರಿಸರ್ವ್, ಆ್ಯಡೆಡ್ ಏನು ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಆ್ಯಡೆಡ್ ಪ್ರಪೋಸ್ಡ್ ಡಿವಿಡೆಂಡ್, ಇಂಟರಿಮ್ ಡಿವಿಡೆಂಡ್ ಅಂತ ಒಟ್ಟಿಗೆ ಇಲ್ಲಿ ಫಾರ್ಮೆಟಲ್ಲಿ ಜೊತೆ ತೊಗೊಂಡಿದ್ದಾರೆ. ನಾನ್ ಕ್ಯಾಶ್ ಆರ್ ನಾನ್ ಆಪರೇಟಿಂಗ್ ಐಟಮ್ನಲ್ಲಿ ಒಂದು ಡಿಪ್ರಿಸಿಯೇಷನ್, ಇದು ವರ್ಕಿಂಗ್ ನೋಟ್ನ ಮಾಡಿಕೊಂಡು ನಾವು ಇಲ್ಲಿ ತೊಗೊಳ್ತೀವಿ. ವರ್ಕಿಂಗ್ ನೋಟಲ್ಲಿ ನೋಡೋಣ. ಫಸ್ಟು ವರ್ಕಿಂಗ್ ನೋಟ್ ಮುಗಿಸ್ಕೊಂಡು ಇಲ್ಲಿ ಬರೋಣ, ಯಾಕೆಂದರೆ ಐಟಮ್ ನಿಮಗೆ ಕನ್ಫರ್ಮ್ ಆಗಿಬಿಡಿ. ಸೊ ಫಸ್ಟ್ ಪ್ಲಾಂಟ್ ಆ್ಯಂಡ್ ಮಿಷನರಿ ನೋಡಿ. ಓಪನಿಂಗ್ ಅಸೆಟ್ ವ್ಯಾಲ್ಯೂಗಳೆಲ್ಲ ಡೆಬಿಟ್ ಸೈಡಿಂದ ಶುರುವಾಗುತ್ತೆ. ಓಪನಿಂಗ್ ಬ್ಯಾಲೆನ್ಸ್ ಆಫ್ ದ ಪ್ಲಾಂಟ್ 8,55,000, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ದ ಪ್ಲಾಂಟ್ 12,90,000. ಇನ್ನು ಒಂದಷ್ಟು ಪರ್ಚೇಸ್ ಆಗಿರೋದನ್ನೇ ಹೇಳಿದ್ದ ಅವನ ಅಡ್ಜಸ್ಟ್ಮೆಂಟಲ್ಲಿ. ಕ್ಯಾಶ್ ಪರ್ಚೇಸು 5,65,000 ತೊಗೊಂಡು ಇನ್ಸ್ಟಾಲ್ ಮಾಡಿದ್ದೀವಿ ಅಂತೇಳಿ. ಇನ್ನೊಂದು 40,000 ಬೆಲೆ ಬಾಳೋ ಅಸೆಟ್ನ 30,000ಗೆ ಮಾರಿದ್ದೀರಲ್ವಾ, ಇದು ಸೇಲ್. ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ಡೆಬಿಟೆಡ್ ಟು ಪ್ಲಾಂಟ್ ಆ್ಯಂಡ್ ಮಿಷನರಿ ಅಕೌಂಟ್. ಸೊ ಕ್ಯಾಶ್ ಇದಾಗಿದೆ. ಸೊ ಎಷ್ಟು ಲಾಸ್ ಆಯಿತು, ಸೊ ಆ ಲಾಸ್ನ ಇಲ್ಲಿ ಮಾಡ್ತೀವಿ. ಅದೇ ಪ್ರಾಫಿಟ್ ಆಗಿ ಈ ಕಡೆ ಶೋ ಮಾಡ್ತಿದ್ವಿ. ಸೊ ಈಗ ಯಾವ ಕಡೆ ಬ್ಯಾಲೆನ್ಸ್ ಫಿಗರ್ ಉಳಿತಿದೆ ಆ ಬ್ಯಾಲೆನ್ಸ್ ಫಿಗರ್ನೇ ನಾವು ಎರಡೂ ಕಡೆ ಕ್ಲೋಸ್ ಮಾಡಿದ್ವಿ. ಈ ಕಡೆ ಜಾಸ್ತಿ ಇತ್ತು, ಈ ಕಡೆ ಅದೇ ಅಮೌಂಟ್ ಹಾಕಿದ್ವಿ. ಸೊ ಈ ಮೂರು ಐಟಮ್ನ ಕಳೆದಾಗ ಉಳಿದ ಬ್ಯಾಲೆನ್ಸು 90,000ನ ನಾವು ಡಿಪ್ರಿಸಿಯೇಷನ್ ಅಂತ ಹೇಳಿ ಕರೆದಿದ್ದೀವಿ. ಸೊ ಒಂದಾಯಿತು. ಇಲ್ಲಿರೋ ಐಟಮ್ ಎಲ್ಲೆಲ್ಲಿಗೆ ಹೋಗುತ್ತೆ ಅಂದರೆ ಒಂದು ನಾನ್ ಕ್ಯಾಶ್ ಆರ್ ನಾನ್ ಆಪರೇಟಿಂಗ್ ಐಟಮ್ಗೆ ಹೋಗುತ್ತೆ. ಸೊ ಇದು ಸೇಲ್ ಆಗಿರೋದ್ರಿಂದ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟಿಗೆ ಹೋಗುತ್ತೆ. ಫಾರ್ ಲಾಸ್ ಆನ್ ಸೇಲ್ ಆಫ್ ಅಸೆಟ್ ಆಗಿರೋದ್ರಿಂದ ಇದು ನಾನ್ ಕ್ಯಾಶ್ ಆರ್ ನಾನ್ ಆಪರೇಟಿಂಗ್ ಐಟಮ್ಗೆ ಹೋಗುತ್ತೆ. ಪರ್ಚೇಸ್ ಆಗಿರೋದ್ರಿಂದ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟೀಸ್ಗೆ ಹೋಗುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ಬಿಲ್ಡಿಂಗ್. ಸೊ ಬಿಲ್ಡಿಂಗ್ ಓಪನಿಂಗ್ ವ್ಯಾಲ್ಯೂ 6 ಲಕ್ಷ ಇದೆ, ಕ್ಲೋಸಿಂಗ್ ವ್ಯಾಲ್ಯೂ 5,70,000 ಇದೆ. ಸೊ ಯಾವ ಕಡೆ ಜಾಸ್ತಿ ಇದೆ ಅಂತ ಅಂದರೆ ಈ ಕಡೆ ಅದೇ 6 ಲಕ್ಷ ಈ ಕಡೆ ಕ್ಲೋಸ್ ಮಾಡಿ ಇನ್ನೇನು ಬ್ಯಾಲೆನ್ಸ್ ಉಳಿಯುತ್ತೆ ದಟ್ ಈಸ್ ದ ಡಿಪ್ರಿಸಿಯೇಷನ್. ಸೊ ಡಿಪ್ರಿಸಿಯೇಷನ್ ಬಂದರೆ ಈ ಕಡೆ, ಸೇಲ್ ಬಂದರೆ ಈ ಕಡೆ, ಅದು ಬಿಟ್ಟರೆ ಇನ್ನು ಲಾಸ್ ಆದರೆ ಈ ಕಡೆ, ಪ್ರಾಫಿಟ್ ಆದರೆ ಈ ಕಡೆ, ಪರ್ಚೇಸ್ ಆದರೆ ಈ ಕಡೆ. ನೆನಪಲ್ಲಿರಲಿ ಫಾರ್ಮೆಟ್. ಇನ್ನು ಫರ್ನಿಚರ್ ವಿಚಾರಕ್ಕೆ ಬಂದರೆ ಓಪನಿಂಗ್ 80,000 ಇದೆ, ಕ್ಲೋಸಿಂಗ್ 72 ಇದೆ. ವಾಟ್ ಎವರ್ ದ ರಿಮೈನಿಂಗ್ ಬ್ಯಾಲೆನ್ಸ್ ವಿ ವಿಲ್ ಗೆಟ್ ಆಫ್ಟರ್ ದ ಕಂಪ್ಲೀಷನ್ ಆಫ್ ಬೋತ್ ಸೈಡ್, ವಾಟ್ ಎವರ್ ದ ಬ್ಯಾಲೆನ್ಸ್ ವಿ ವಿಲ್ ಗೆಟ್ ದಟ್ ಈಸ್ ಟ್ರೀಟೆಡ್ ಆಸ್ ದ ಡಿಪ್ರಿಸಿಯೇಷನ್. ಸೊ ನೆಕ್ಸ್ಟ್ ಟ್ಯಾಕ್ಸ್ ಪ್ರಾವಿಷನ್. ನಾನು ಆಲ್ರೆಡಿ ಹೇಳಿದ್ದೀನಿ ಟ್ಯಾಕ್ಸ್ ಪ್ರಾವಿಷನ್. ನಿಮ್ಮ ಅಡ್ಜಸ್ಟ್ಮೆಂಟಲ್ಲಿ ಇನ್ಕಮ್ ಟ್ಯಾಕ್ಸ್ ಕೊಟ್ಟರೆ ವಿ ನೀಡ್ ಟು ಕ್ಯಾಲ್ಕುಲೇಟ್ ದ ಟ್ಯಾಕ್ಸ್ ಪ್ರಾವಿಷನ್. ಓಪನಿಂಗ್ ಬ್ಯಾಲೆನ್ಸ್ ಆಫ್ ದ ಕ್ಯಾಶ್ ಟ್ಯಾಕ್ಸ್ ಪ್ರಾವಿಷನ್ ಈ ಕಡೆ ತೊಗೊಳ್ತೀವಿ, ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ದ ಟ್ಯಾಕ್ಸ್ ಪ್ರಾವಿಷನ್ ಈ ಕಡೆ ತೊಗೊಳ್ತೀವಿ. ಇನ್ನು ಇನ್ಕಮ್ ಟ್ಯಾಕ್ಸ್ ನಿಮ್ಮ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾನೆ, ವಾಟ್ ಎವರ್ ದ ಬ್ಯಾಲೆನ್ಸ್ ವಿ ವಿಲ್ ಗೆಟ್ ದಟ್ ಈಸ್ ಟ್ರೀಟೆಡ್ ಆಸ್ ಅ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಡ್ಯೂರಿಂಗ್ ದ ಇಯರ್. ಸೊ ಈ ಅಮೌಂಟ್ನ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ನ ಲಾಸ್ಟಿಗೆ ಲೆಸ್ ಮಾಡ್ತೀರಿ. ಈ ಅಮೌಂಟ್ನ ನಾವು ಸ್ಟಾರ್ಟಿಂಗ್ಗೆ ಟ್ರಾನ್ಸ್ಫರ್ ಟು ರಿಸರ್ವ್ ಆ ಕಡೆ ತೊಗೊಳ್ತೀವಿ. ಸೊ ಈಗ ಅದು ನಿಮಗೆ ಗೊತ್ತಾಗುತ್ತೆ ಕ್ವಶನಲ್ಲಿ. ಸೊ ಈಗ ನೋಡೋಣ, ಕ್ವಶನಿಗೆ ವಾಪಸ್ ಬರೋಣ ಆನ್ಸರ್ಗೆ. ಸೊ ಡಿಪ್ರಿಸಿಯೇಷನಲ್ಲಿ ಏನು ನಿಮ್ಗೆ ಅಡ್ಜಸ್ಟ್ಮೆಂಟಲ್ಲಿ ಬಂತು 90,000 ಅದು ತೊಗೊಂಡ್ರಿ. ಸೊ ಅದಾದಮೇಲೆ ಬಿಲ್ಡಿಂಗ್ ಅಲ್ಲೂ ಕೂಡ ಡಿಪ್ರಿಸಿಯೇಷನ್ ಬಂತು, ಫರ್ನಿಚರ್ದು ಕೂಡ ಡಿಪ್ರಿಸಿಯೇಷನ್ ಬಂತು. ಅಷ್ಟು ಡಿಪ್ರಿಸಿಯೇಷನ್ನ ನಾನ್ ಕ್ಯಾಶ್ ಆರ್ ನಾನ್ ಆಪರೇಟಿಂಗ್ ಐಟಮ್ ತೊಗೊಂಡ್ವಿ. ಇನ್ನು ಲಾಸ್ ಆನ್ ಸೇಲ್ ಆಫ್ ಅಸೆಟ್ 40,000 ಬೆಲೆ ಬಾಳಿನ ಅಸೆಟ್ನ 30ಕ್ಕೆ ಮಾರಿದರೆ 10,000 ಲಾಸ್ ಆಗಿದೆ. ಇನ್ನು ಪ್ರೀಮಿಯಮ್ ಆನ್ ರಿಡಮ್ಷನ್ ಆಫ್ ಪ್ರಿಫರೆನ್ಸ್ ಶೇರ್ಸ್ ನೋಡಿ, ನಾವು ಪಾರ್ಗೆ ಇಸ್ಕೊಬಂದು ಅದನ್ನು ಪ್ರೀಮಿಯಮ್ ಕೊಡಬೇಕು ಅಂದರೆ ಲಾಸ್ ಅಲ್ವಾ. 5 ಲಕ್ಷದಲ್ಲಿ 3.5 ಲಕ್ಷಕ್ಕೆ ವಾಪಸ್ ಕೊಟ್ಟಿದ್ರೆ, ಅಂದರೆ 3.5 ಲಕ್ಷ ಉಳ್ಕೊಂಡಿದೆ ಅಂದರೆ ಅಲ್ಲಿ 1.5 ಲಕ್ಷ ನಾವು ವಾಪಸ್ ಕೊಟ್ಟಿದ್ದೀವಿ. 1.5 ಲಕ್ಷ ವಾಪಸ್ ಕೊಡಬೇಕಾದ್ರೆ ಅದಕ್ಕೆ 10% ಸೇರ್ಸ್ ಕೊಡ್ತೀವಿ ಅಂದರೆ ಅಲ್ಲಿಗೆ 15,000 ವಾಪಸ್ ಸೇರ್ಸ್ ಕೊಡ್ತಿದ್ವಿ ಅಂದರೆ ದಟ್ ಈಸ್ ಅ ಲಾಸ್. ಇನ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ನಾವು ಅಡ್ಜಸ್ಟ್ಮೆಂಟ್ ಮಾಡಿ ಕಂಡುಹಿಡಿದ್ವಲ್ಲ ಅದು 95,000. ಇನ್ ಗುಡ್ ವಿಲ್ ರಿಟರ್ನ್ ಆಫ್ 1,50,000 ಇದ್ದು 1,20,000 ಆಗಿದೆ ಅಂದರೆ 30,000 ಕಡಿಮೆ ಆಗಿದೆ, ಅದಿಲ್ಲ ಹಾಕಿದ್ವಿ ನೋಡಿ. ಟ್ರಾನ್ಸ್ಫರ್ ಟು ರಿಸರ್ವ್ ಇಲ್ಲಾದರೂ ತೊಗೋಬೋದು, ಸ್ಟಾರ್ಟಿಂಗ್ ಆರು ಆ್ಯಡ್ ಮಾಡ್ಕೋಬೋದು, ಒಟ್ಟಾರೆ ಫಾರ್ಮೆಟಲ್ಲಿ ಅದು ಆ್ಯಡ್ ಆಗಬೇಕಷ್ಟೇ. ಟ್ರಾನ್ಸ್ಫರ್ ಟು ರಿಸರ್ವ್ 3,70,000 ಇದ್ದು 3,10,000 ಆಗಿದೆ ಅಂದರೆ 3,10,000 ಇದ್ದು 3,70,000 ಆಗಿದೆ ಅಂದರೆ 60,000 ಟ್ರಾನ್ಸ್ಫರ್ ಆಗಿದೆ. ಇಷ್ಟನ್ನು ಕೂಡ ಆ್ಯಡ್ ಮಾಡಿದ್ರಿ. ಆಪರೇಟಿಂಗ್ ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ ಇಲ್ಲಿ ಲೆಸ್ ಮಾಡೋಂಥವು ಯಾವುದೂ ಇಲ್ಲ, ಯಾಕೆಂದರೆ ಪ್ರಾಫಿಟ್ ಆನ್ ಸೇಲ್ ಆಫ್ ಅಸೆಟ್ ಇಲ್ಲ, ಡಿವಿಡೆಂಡ್ ರಿಸೀವ್ಡ್ ಇಲ್ಲ, ಅದಾದಮೇಲೆ ಇನ್ಯಾವುದು ಇಂಟ್ರೆಸ್ಟ್ ಕಮಿಷನ್ ಯಾವುದೂ ರಿಸೀವ್ಡ್ ಇಲ್ಲ, ಹಾಗಾಗಿ ಅದನ್ನು ನಿಲ್ ಮಾಡಿದ್ವಿ ಅಷ್ಟೇ. ಇನ್ನು ಆ್ಯಡೆಡ್ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ, ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ, ಆ್ಯಡೆಡ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್, ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ. ಸೊ ಯಾವ್ಯಾವುದೆಲ್ಲ ಕರೆಂಟ್ ಲಯಬಿಲಿಟಿ ಜಾಸ್ತಿ ಆಗಿದೆ ಆ್ಯಡ್ ಮಾಡಿ, ಕರೆಂಟ್ ಅಸೆಟ್ಗಳು ಕಡಿಮೆ ಆಗಿದೆ ಅದನ್ನು ಆ್ಯಡ್ ಮಾಡ್ಕೊಡ್ತೀವಿ. ಇಲ್ಲಿ ನೋಡಿರಿ, ಡಿಕ್ರೀಸ್ ಇನ್ ಡೆಟಾರ್ಸ್. ಸೊ ಡೆಟಾರ್ಸ್ ಅಂದರೆ ಕರೆಂಟ್ ಅಸೆಟ್ ಡಿಕ್ರೀಸ್ ಆಗಿದೆ, ಸೊ ಅದನ್ನು ಆ್ಯಡ್ ಮಾಡಿದ್ವಿ 20,000. ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಜಾಸ್ತಿ ಆಗಿರ್ತದೆ, ಜಾಸ್ತಿ ಆಗಿದೆ ಅದನ್ನು ನೋಡ್ತೀವಿ. ನೆಕ್ಸ್ಟ್ ಅದು ಉಲ್ಟಾ, ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್, ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ. ಸೊ ಇನ್ಕ್ರೀಸ್ ಇನ್ VR ಅಂದರೆ ಅಸೆಟ್ ಜಾಸ್ತಿ ಆಗಿದೆ, ಅದು ಲೆಸ್ ಆಗುತ್ತೆ 10,000. ಇನ್ಕ್ರೀಸ್ ಇನ್ ಸ್ಟಾಕ್ ಅದು ಕೂಡ ಜಾಸ್ತಿ ಆಗಿದೆ, ಲೆಸ್. ಡಿಕ್ರೀಸ್ ಇನ್ BP. ಸೊ ಕರೆಂಟ್ ಲಯಬಿಲಿಟೀಸ್ಗಳು ಕಡಿಮೆ ಆಗಿದ್ರೆ ಅದನ್ನು ಕೂಡ
ಲೆಸ್ ಮಾಡ್ಕೊಡ್ತೀವಿ. ಸೊ ನೆಕ್ಸ್ಟ್ ಬರೋದು ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್. ಸೊ ಇದರಿಂದ ಫೈನಲಾಗಿ ನಾವು ಕಳೆದು ಇನ್ಕಮ್ ಟ್ಯಾಕ್ಸ್ ಪೇಡ್ ನಿಮ್ಮ ಅಡ್ಜಸ್ಟ್ಮೆಂಟಲ್ಲಿ ತರೋದು. ಸೊ ಈಗ ನಮಗೆ ಸಿಕ್ಕಿರೋದು ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟಿ ಫಸ್ಟ್ ಹೆಡ್ ಆಯಿತು. ಈಗ ನೆಕ್ಸ್ಟ್ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟೀಸ್ ಬಂದರೆ ಸೇಲ್ ಆಗಿರುವಂಥದ್ದು ಒಂದು ಯಾವುದು ಸೇಲ್ ಆಗಿರೋದು ನಮ್ಮ ಹತ್ರ ಮಷಿನರಿ ಸೋಲ್ಡ್. ನಮ್ಮ ಹತ್ರ ಇರೋ ಕ್ಯಾಶು ಇನ್ಫ್ಲೋ 30,000, ನಮ್ಮ ಔಟ್ಫ್ಲೋ ಅಂದರೆ ಪರ್ಚೇಸ್ ಆಗಿರೋದು 5,65,000. ಮಷಿನರಿ ನ್ಯೂ ಪರ್ಚೇಸ್ ಇನ್ಸ್ಟಾಲ್ಡ್ ಅಂತ ಹೇಳಿದ್ರಲ್ಲ ಅದು. ಸೊ 5,65,000 ನಮ್ಮ ಹತ್ರ ಇರೋ ಪಾಸಿಟಿವ್ 30,000 ಕಳೆದ್ರೆ ಔಟ್ಫ್ಲೋ ಆದರೆ ನೋಡಿ 5,65,000 ಅಸೆಟ್ ತೊಗೊಂಡಿದ್ದೀರಾ, ಬಟ್ ನಿಮ್ಮ ಬ್ಯಾಂಕಲ್ಲಿರುವಂಥ ಅಮೌಂಟ್ 30,000 ಮಾತ್ರ. ಸೊ ಅಲ್ಲಿಗೆ ಇನ್ನು ಎಷ್ಟು ಮಾತ್ರ ನಾವು ಇನ್ನೂ ಎಷ್ಟು ಕೊಡಬೇಕು 5,35,000. ಸೊ ನೆಗೆಟಿವ್ ಇದೆ. ಸೊ ನೆಗೆಟಿವಲ್ಲಿ ಶೋ ಮಾಡೋಣ ಕ್ಯಾಶ್ ಫ್ಲೋ ಫ್ರಮ್ ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟೀಸು. ಇನ್ನು ಕ್ಯಾಶ್ ಫ್ಲೋ ಫ್ರಮ್ ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸಿಗೆ ಬಂದರೆ ಇಶ್ಯೂ ಆಫ್ ಇಕ್ವಿಟಿ ಶೇರ್ಸ್ ಜಾಸ್ತಿ ಆಗಿತ್ತು. ಸೊ 2,50,000 ದುಡ್ಡು ಬಂತು. ಡಿವೆಂಚರ್ ಅಲ್ಲೂ ಕೂಡ 2 lakh ದುಡ್ಡು ಬಂತು. ಈಗ ದುಡ್ಡು ಬಂದಿರೋದ್ರಿಂದ ಔಟ್ಫ್ಲೋ ಏನಾಗಿದೆ ಅದನ್ನು ಕಳ್ಕೋಬೇಕು. ಒಂದು ರಿಡಮ್ಷನ್ ಆಫ್ ಪ್ರಿಫರೆನ್ಷಿಯಲ್ ಕ್ಯಾಪಿಟಲ್ 1.5 ಲಕ್ಷ ವಾಪಸ್ ಕೊಟ್ಟಿದ್ರೆ ಅದಕ್ಕೆ 10% ಸೇರ್ಸ್ ಕೊಟ್ಟಿದ್ರೆ ಅಲ್ಲಿ 1,65,000 ಕಳೀರಿ. ಸೊ ಆಗ ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಷಿಯಲ್ ಆ್ಯಕ್ಟಿವಿಟಿ. ಈಗ ನಮ್ಮ ಕೆಲಸ ನೋಡಿ ಕ್ಯಾಶ್ ಫ್ಲೋ ಫ್ರಮ್ ಆಪ್ರೇಟಿಂಗ್ ಆ್ಯಕ್ಟಿವಿಟಿ ಸಿಕ್ತು. ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಸ್ ಆ್ಯಕ್ಟಿವಿಟಿ ನೆಗೆಟಿವ್ ಇದೆ. ಇನ್ವೆಸ್ಟ್ಮೆಂಟಿಂಗ್ ಆ್ಯಕ್ಟಿವಿಟಿ ನೆಗೆಟಿವ್ ಇದೆ. ಕ್ಯಾಶ್ ಫ್ಲೋ ಫ್ರಮ್ ಫಿನಾನ್ಸಿಂಗ್ ಆ್ಯಕ್ಟಿವಿಟಿ ಪಾಸಿಟಿವ್ ಇದೆ. ಪಾಸಿಟಿವ್ ಎರಡನ್ನೂ ಕೂಡಿಕೊಂಡು ನೆಗೆಟಿವ್ನ ಅದರಿಂದ ಕಳಿಬೇಕು. ಸೊ 2,85,000 ಪ್ಲಸ್ 2,60,000 ಅಂತ ಹೇಳೋದಾದರೆ 5,45,000 ಆಗುತ್ತೆ. 5,45,000ದಲ್ಲಿ 5,35,000 ಕಳೆದ್ರೆ ಇಂಟು ಉಳಿಯೋದು 10,000 ಮಾತ್ರ. ಸೊ A ಪ್ಲಸ್ B ಪ್ಲಸ್ ಕೊಟ್ಟಿದ್ದಾರೆ. 2 ಪಾಸಿಟಿವ್ ಇದೆ, 1 ನೆಗೆಟಿವ್ ಇದೆ, ಅದನ್ನು ಕಳೆದು ಹಾಕಿರುವಂಥದ್ದು. ಸೊ ಇನ್ನು ಈಗ ವೆರಿ ಈಸಿ, ಇಲ್ಲಿ ಏನು ಬ್ಯಾಲೆನ್ಸ್ ಉಳಿದಿದೆ ಅದಕ್ಕೆ ಆ್ಯಡೆಡ್ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಅಟ್ ದ ಬಿಗಿನಿಂಗ್. ನಾನು ಆಗಲೇ ನಿಮಗೆ ಬ್ಯಾಲೆನ್ಸ್ ಶೀಟ್ ತೋರಿಸಿದ್ನಲ್ಲ, ಬರೀ ಕ್ಯಾಶ್ ಆ್ಯಂಡ್ ಬ್ಯಾಂಕ್ ಏನಾದ್ರು ಇತ್ತು ಅಂದರೆ ಓಪನಿಂಗ್ ಬ್ಯಾಲೆನ್ಸ್ನ ಆ್ಯಡ್ ಮಾಡಿದರೆ ಅದಕ್ಕೆ ಉಳಿಯೋ ಬ್ಯಾಲೆನ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸಿಗೆ ಟ್ಯಾಲಿ ಆಗಬೇಕು. ಈಗ ಓಪನಿಂಗ್ ಬ್ಯಾಲೆನ್ಸ್ 40,000 ಆ್ಯಡ್ ಮಾಡಿದರೆ 50,000 ಆನ್ಸರ್ ಬರಬೇಕು, ಅವಾಗ ಮಾತ್ರ ಸರಿ. ಸೊ 10,000 ಇದೆ ಇಲ್ಲ ಆಲ್ರೆಡಿ, ಅದಕ್ಕೆ ಆ್ಯಡೆಡ್ ಓಪನಿಂಗ್ ಕ್ಯಾಶ್ ಆ್ಯಂಡ್ ಕ್ಯಾಶ್ ಬ್ಯಾಲೆನ್ಸ್ 40,000 ಆ್ಯಡ್ ಮಾಡಿದರೆ ಉಳಿದಿರೋ ಬ್ಯಾಲೆನ್ಸು 50,000. ಸೊ ನಿಮ್ಮ ಕ್ಲೋಸಿಂಗ್ ಬ್ಯಾಲೆನ್ಸಿಗೆ ನೋಡಿ ಚೆಕ್ ಮಾಡ್ಕೊಳ್ಳಿ ಆನ್ಸರ್ ಕರೆಕ್ಟ್ ಇದೆಯಂತ. 10,000ಗೆ 40,000 ಆ್ಯಡ್ ಮಾಡಿದಾಗ ನಮಗೆ ಸಿಕ್ಕ ಆನ್ಸರ್ 50 ಆಗಬೇಕು. ಸೊ ಅಲ್ಲಿ ಕೂಡ ಸಿಕ್ಕಿದ್ದು 50,000. ಸೊ ಇದು ವೆರಿ ಇಂಪಾರ್ಟೆಂಟ್. ಸೊ ಇದನ್ನು ಕಾನ್ಸಂಟ್ರೇಟನ್ನು ಮಾಡಿ ಎಕ್ಸಾಮ್ ಪರ್ಪಸಿಂದ ವೆರಿ ಇಂಪಾರ್ಟೆಂಟ್ ಇದೆ.